ಸಿಎಂ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತಹ ಡಿಕೆಶಿ ಹಾಗೇನೆ ಟೀಮ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಖರ್ಗೆ ಹೇಳಿಕೆಯಿಂದ ಕಂಗಾಲಾಗಿದ್ದಾರೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರು. ಇನ್ನು ವರಿಷ್ಠರಿಂದ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅನ್ನುವಂತ ಸಂದೇಶವನ್ನ ನೀಡ್ತಾರೆ. ಬರ್ತ್ಡೇ ಗಿಫ್ಟ್ ಸಿಕ್ಕೇ ಸಿಗುತ್ತೆ ಈ ಬಾರಿ ಅಂತ ಡಿಕೆಶಿ ಅವರು, ಜೊತೆಗೆ ಅವರ ಅತ್ಯಾಪ್ತರು ಏನೇನಿದ್ದಾರೆ, ಆಸೆ ಇದ್ರು, ಭರವಸೆಯಿಂದ ಇದ್ರು, ಎಲ್ಲವೂ ಕೂಡ ಹುಸಿಯಾಗಿರುವಂತದ್ದು. ಸಿಎಂ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತಹ ಡಿಕೆಶಿ ಅವರಿಗೆ ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆಯಿಂದ ಅವರು ಕಂಗಾಲಾಗಿದ್ದಾರೆ. ವರಿಷ್ಠರಿಂದ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿದಂತ ಒಂದು ಸಂದೇಶ. ಬರ್ತ್ಡೇ ಗಿಫ್ಟ್ ನ ನಿರೀಕ್ಷೆಯಲ್ಲಿದ್ದಂತಹ ಡಿಕೆ ಶಿವಕುಮಾರ್ ಅವರಿಗೆ ಭರವಸೆ ಹುಸಿಯಾಗಿದೆ. ಪಂಚರಾಜ್ಯ ಚುನಾವಣೆ ಬಳಿಕ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಂಥದ್ದು ಡಿಕೆಶಿ ಅಂಡ್ ಟೀಮ್ಗೆ ಆಸೆಗೆ ತಣ್ಣೀರು ಬಟ್ಟೆ ಹಿಟ್ಟಾಗಿದೆ. ಎಲ್ಲರೂ ಕೂಡ ಈಗ 15ನೇ ತಾರೀಕು ಡಿಕೆ ಶಿವಕುಮಾರ್ ಅವರ ಬರ್ತ್ಡೇ, ಇನ್ನು 20ನೇ ತಾರೀಕು 3 ವರ್ಷ ಕಂಪ್ಲೀಟ್ ಮಾಡುತ್ತೆ ಸರ್ಕಾರ. ಹಾಗಾಗಿ ಬರ್ತ್ಡೇ ಗಿಫ್ಟ್ ಅನ್ನ ಅಥವಾ ಒಂದು ಬದಲಾವಣೆಯ ಮೂಲಕ ಹೊಸ ಸಂದೇಶವನ್ನ ನೀಡುತ್ತೆ ಹೈಕಮಾಂಡ್ ಅಂತ ಕಾದು ಕೂತಿದ್ದಂತಹ ಡಿಕೆಶಿ ಅವರು, ಜೊತೆಗೆ ಅವರ ಟೀಮ್ ಏನಿದೆ ಈಗ ನಿರಾಸೆಯನ್ನ ತಂದಿರುವಂಥದ್ದು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದಂತಹ ಒಂದು ಹೇಳಿಕೆ, ಸದ್ಯಕ್ಕೆ ಸಿಎಂ ಸೀಟ್ನ ಬದಲಾವಣೆ ಅಂತ ಯಾವುದೇ ರೀತಿಯಾದಂಥದ್ದು ಆಗೋದಿಲ್ಲ ಅಂತ ಸಂದರ್ಭ ಬಂದಾಗ ನೋಡ್ಕೊಳ್ಳೋಣ. ಇನ್ನು ಪ್ರತಿಯೊಬ್ಬರು ಕೂಡ ಹೈಕಮಾಂಡ್ ಅಂತ ಬಂದಾಗ ರಾಹುಲ್ ಗಾಂಧಿ ಅವರು ಇರ್ತಾರೆ, ಸೋನಿಯಾ ಗಾಂಧಿ ಅವರು ಇರ್ತಾರೆ, ಮತ್ತೆ ನಾನು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮತ್ತೆ ವೇಣುಗೋಪಾಲ್ ಅವರು, ಎಲ್ಲರೂ ಕೂಡ ನಾವು ನಿರ್ಧಾರವನ್ನ ತಗೋತೀವಿ. ಹಾಗಾಗಿ ಎಲ್ಲರ ಒಂದು ನಿರ್ಧಾರ ಏನಪ್ಪಾ ಅಂದ್ರೆ ಸದ್ಯದ ಮಟ್ಟಿಗೆ ಯಾವುದೇ ಬದಲಾವಣೆ ಬೇಡ ಅನ್ನುವಂಥದ್ದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ. ಆ ಹಿಂದೆ ಡಿಕೆಶಿ ಅವರು ಸಾಕಷ್ಟು ಪ್ರಯತ್ನವನ್ನ ಬಿದ್ದಿರ್ತಾರೆ. ಈ ಕಡೆ ಡಿಕೆ ಅಸ್ಸಾಂ ಭೇಟಿ ಆಪ್ತರ ದೆಹಲಿ ದಂಡಯಾತ್ರೆಗೆ ಪ್ಲಾನ್ ನಡೀತಾ ಇದೆ. ಸಂಪುಟ ಹೆಸರಲ್ಲಿ ಡಿಕೆಶಿ ಪರ ಬ್ಯಾಟ್ ಬೀಸೋದಕ್ಕೆ ತೆರೆಮರೆ ಪ್ರಯತ್ನ ನಡೀತಾ ಇದೆಯಾ? ಗುವಾಹಟಿಯಲ್ಲಿ ಅಬ್ಸರ್ವ್ ಮೀಟಿಂಗ್ ಹೆಸರಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಭೇಟಿ ಆಗೋದಕ್ಕೆ, ಪ್ರಿಯಾಂಕಾ ಗಾಂಧಿ ಭೇಟಿಯಾಗಿ ಚರ್ಚೆಯನ್ನ ಮಾಡೋದಕ್ಕೆ ಡಿಕೆಶಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಸಿಎಂ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಹಾಕಿರುವಂತದ್ದು ಎಸಿಸಿ ಅಧ್ಯಕ್ಷರು. ಈಗ ಅಧ್ಯಕ್ಷ ಖರ್ಗೆ ಅವರ ಹೇಳಿಕೆಯಿಂದ ಡಿಸ್ಟರ್ಬ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಖರ್ಗೆ ಹೇಳಿಕೆ ಕೊಟ್ಟಂತಹ ನಂತರದಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆ ಮುಕ್ತವಾಗಿ ಮಾತಾಡೋದಕ್ಕೆ ಪ್ಲಾನ್ ಮಾಡ್ಕೊಂತಿದ್ದಾರೆ. ಹಾಗಿದ್ರೆ ಅಸ್ಸಾಂಗೆ ಭೇಟಿ ನೀಡ್ತಾ ಇರುವಂತಹ ಹಿಂದಿನ ಮರ್ಮ ಅದೇನಾ? ಈ ಕಡೆ ಅವರ ಬಣ ಶಾಸಕರುಗಳು ಮತ್ತೊಮ್ಮೆ ಭೇಟಿ ಆಗ್ಬೇಕು ಹೈಕಮಾಂಡ್ನ ಅಂತ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾರ ಹಾಗಿದ್ರೆ ಡಿಸಿಎಂ? ಅದಕ್ಕೆಲ್ಲ ತಯಾರಿಯನ್ನ ಮಾಡ್ಕೋತಿರ್ತಾರ. ಯಾಕೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡುವಾಗ ಫಸ್ಟ್ ಮೆನ್ಷನ್ ಮಾಡಿದಂತಹ ಹೆಸರು ಅಥವಾ ಇವರು ಹೆಚ್ಚಿನ ಒಂದು ನಿರ್ಧಾರ ತಗೊಳ್ಳೋದ್ರಲ್ಲಿ ಹೆಚ್ಚಿನ ಪಾತ್ರ ವಹಿಸ್ತಾರೆ ಅಂತ ಹೇಳುವಾಗ ಪ್ರಿಯಾಂಕಾ ಗಾಂಧಿ ಅವರ ಹೆಸರನ್ನೇ ಒತ್ತಿ ಹೇಳಿದಂಥದ್ದು. ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡಬೇಕು, ಈ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದ್ದಾರೆ ಡಿಕೆಶಿ ಅವರು. ಇದೇ ಒಂದು ವಿಚಾರ ಈಗ ಡಿಕೆಶಿ ಅವರಿಗೆ ಡಿಸ್ಟರ್ಬ್ ಮಾಡಿದೆ. ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು, ಪ್ರತಿ ಸಲ ಹೋಗಿ ಹೈಕಮಾಂಡ್ ಭೇಟಿ ಮಾಡುವಂಥದ್ದು. ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋಕ್ ಆಗಿರೋದಿಲ್ಲ. ಈ ಕಡೆ ಸಲ ಹೋದಾಗ ರಾಹುಲ್ ಗಾಂಧಿ ಅವರು ಸಿಗೋದಿಲ್ಲ, ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವ್ರನ್ನು ಕೂಡ ಭೇಟಿ ಮಾಡೋದಕ್ಕಾಗಿರ್ಲಿಲ್ಲ. ಹಾಗಾಗಿ ತಮ್ಮ ಸತತ ಪ್ರಯತ್ನದಲ್ಲಿ ಇದ್ದಂತಹ ಡಿಕೆಶಿ ಅವರಿಗೆ ಒಂದ್ ರೀತಿಯಾಗಿ ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಮಾತನಾಡ್ತೀನಿ ಸೋನಿಯಾ ಗಾಂಧಿ ಅವ್ರ ಜೊತೆ ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆಗೆ ಅಂತ ಹೇಳಿ ಕಳ್ಸಿರ್ತಾರೆ. ಆಗ ಡಿಕೆ ಬಣಕ್ಕೆ ಒಂದ್ ರೀತಿಯಾಗಿ ಭರವಸೆ ಬರುತ್ತೆ. ಆದ್ರೆ ಆ ಭರವಸೆ ಹುಸಿಯಾಗಿರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆ ಈಗ ಒಂದು ರೀತಿಯಾಗಿ ಮತ್ತೆ ಏನ್ ಮಾಡ್ಬೇಕೀಗ ನಾನು ಅನ್ನುವಂಥದ್ದನ್ನ ತಂದಿಟ್ಟಿದೆ ತಲೆಯಲ್ಲಿ. ಪ್ರತಿಯೊಬ್ಬರೂ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಂಥದ್ದು ಡಿಕೆ ಬಣ ಹೇಗಾದ್ರೂ ಮಾಡಿ ಹೈಕಮಾಂಡ್ ಮನವೊಲಿಸಬೇಕು, ಡಿಕೆಶಿ ಅವರು ಸಿಎಂ ಆಗ್ಬೇಕು ಅಂತ ಅತ್ಯಾಸೆಯಿಂದ ಇಟ್ಟಿದ್ದಂಥದ್ದು. ಬರ್ತ್ಡೇ ಗಿಫ್ಟ್ ಸಿಕ್ಕೇ ಸಿಗುತ್ತೆ ಅಂತ ಭರವಸೆಯನ್ನು ಇಟ್ಕೊಂಡಿದ್ದಂಥದ್ದು. ಆದ್ರೆ ಎಲ್ಲವೂ ಕೂಡ ಹುಸಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಎಸ್ ಬಸವರಾಜ್, ಈಗ ಮತ್ತೊಂದು ಹಂತದ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಅಂತ ಹೇಳ್ಬೋದು. ಈಗ ಅಸ್ಸಾಂಗೆ ಭೇಟಿ ಮಾಡೋದಕ್ಕೆ ಅದರ ಹಿಂದೆ ಇರುವಂತಹ ಕಾರಣ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆಗೋಕ್ ಮುಂದಾಗ್ತಿದಾರ ಡಿಕೆಶಿ ಅವರು. ಏನ್ ನಡೀತಾ ಇದೆ ಅಂತ? ಗಾಯತ್ರಿ, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು
ಸಿಎಂ ಆಗ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹಲವಾರು ರೀತಿ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಅವರದೇ ಆಗಿರತಕ್ಕಂತ ವಿಚಾರಗಳನ್ನು ಕೂಡ ವ್ಯಕ್ತಪಡಿಸಿ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವಂತ ಬಿಗಿಪಟ್ಟನ್ನು ಕೂಡ ಹಿಡಿದಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಅವರನ್ನ ಒಂದು ಸಮಾಧಾನ ಪಡಿಸುವಂತಹ ಪ್ರಯತ್ನ ಮಾಡಿದ್ರು. ಅದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಒಂದು ಸಿಎಂ ಸ್ಥಾನದ ಫೈಟ್ಗೆ ಒಂದ್ ಕಡೆ ಬ್ರೇಕ್ ಹಾಕುವಂತಹ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಸಹಿತ ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು ಅವ್ರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಪ್ರಸಾದ ಎಂಬಂತೆ ನಾನು ಸ್ವೀಕಾರ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾರ್ಮಿಕವಾಗಿ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಎಲ್ಲ ಒಂದು ಕಡೆ ಅವರಿಗೆ ಒಂದಿಷ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯಿಂದ ಅವ್ರಿಗೆ ಒಂದ್ ಕೂಡ ನಿರಾಶೆ ರೀತಿಯಲ್ಲಿ ಕೂಡ ಒಂದಿಷ್ಟು ಅಸಮಾಧಾನ ಕೂಡ ಹೊಂದಿರ್ತಕ್ಕಂತ ಹಿನ್ನೆಲೆಯಲ್ಲಿ ಒಂದಿಷ್ಟು ಅವರ ಆಪ್ತ ವಲಯದಲ್ಲಿ ಕೂಡ ಒಂದಿಷ್ಟು ಮೌನವಾಗಿ ಅವರು ಚರ್ಚೆ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಇದೆ. ಈ ನಡುವೆ ಇವತ್ತು ಬೆಳಿಗ್ಗೆನೆ ಒಂದು ಅಸ್ಸಾಂ ರಾಜ್ಯಕ್ಕೂ ಕೂಡ ತೆರಳಿರ್ತಕ್ಕಂಥದ್ದು. ಅಲ್ಲಿ ಗುವಾಹಟಿಯಲ್ಲಿ ಅಬ್ಸರ್ವರ್ ಮೀಟಿಂಗ್ ಕೂಡ ಇದೆ. ಆ ಮೀಟಿಂಗ್ ನಲ್ಲಿ ಕೂಡ ಭಾಗವಹಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅಲ್ಲಿರುವಂತಹ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿ ಒಂದಿಷ್ಟು ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಂತದ್ದು ಅದನ್ನೆಲ್ಲವನ್ನು ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಅವರ ಒಂದು ಹುಟ್ಟುಹಬ್ಬದ ದಿನದ ಒಳಗಾಗಿ ಕೆಲವೊಂದಿಷ್ಟು ನಿರ್ಧಾರಗಳ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇರುವಂತದ್ದು. ಆದ್ರೆ ಏಕಾಏಕಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದ್ಯಕ್ಕೆ ಸಿಎಂ ಸ್ಥಾನ ಬದಲಾವಣೆ ಅನ್ನುವಂತ ವಿಚಾರ ಇಲ್ಲ ಅನ್ನುವಂಥದ್ದನ್ನ ಹೇಳಿದ ಸಂದರ್ಭದಲ್ಲಿ ಅದನ್ನ ಯಾವ ರೀತಿಯಾಗಿ ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಮನದಟ್ಟು ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹಲವಾರು ಒಂದಿಷ್ಟು ಪ್ರಯತ್ನ ಕೂಡ ಪಡ್ತಾ ಇದ್ರು. ಅದರ ನಡುವೆ ಈಗ ಅಸ್ಸಾಂನ ಒಂದು ಗುವಾಹಟಿಯಲ್ಲಿ ಏನು ಅಬ್ಸರ್ವರ್ ಮೀಟಿಂಗ್ ಏನಿದೆ ಅದರಲ್ಲಿ ಭಾಗವಹಿಸುವಕ್ಲಿಕ್ಕೂ ಈಗ ಹೋಗಿರ್ತಕ್ಕಂಥ. ಹಾಗಾಗಿ ಅದನ್ನ ಅಲ್ಲಿ ಆ ಒಂದು ಸಭೆಯಲ್ಲಿ ಭಾಗವಹಿಸಿದಾದ ಬಳಿಕ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಕೂಡ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ರು, ಏನೆಲ್ಲ ಮಾತುಕತೆ ಆಗಿದೆ ಅನ್ನುವಂಥದ್ದು, ಮತ್ತೆ ಮುಂದೆ ಕೂಡ ಚುನಾವಣೆಗಳಿಗೆ ಕೂಡ ಅನುಕೂಲಕರ ವಾತಾವರಣ ಸೃಷ್ಟಿ ಆಗಬೇಕು ರಾಜ್ಯದಲ್ಲಿ ಅನ್ನುವಂಥದ್ದು, ಮತ್ತೆ ಈಗ ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಏನಾಗುತ್ತೆ ಅನ್ನೋದು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಚರ್ಚೆ ನಡೆಸುವಂತ ಎಲ್ಲ ಸಾಧ್ಯತೆ ಇದೆ. ಗಾಯತ್ರಿ, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.